ಪ್ರಯಾಗರಾಜ್ನ ಮಹಾ ಕುಂಭಮೇಳದಲ್ಲಿ ಆದಿ ಯೋಗಿಯ ದರ್ಶನ. ಗಂಗೆಯ ತಟದಲ್ಲಿ ಕುಣಿದು ಕುಪ್ಪಳಿಸಿದ ಕನ್ನಡಿಗರು. ಇದೇ ಇವತ್ತಿನ ಮಹಾಕುಂಭ ಮಹಾಪರ್ವ. ನಾನು ರಂಜಿತ್ ಶಿರಿಯ. ಪ್ರಯಾಗ್ರಾಜ್ನ ಮಹಾಕುಂಭಮೇಳ ಸಂಪನ್ನ ಆಗೋದಕ್ಕೆ ಇನ್ನು 7 ದಿನಗಳು ಮಾತ್ರ ಬಾಕಿ ಇದೆ. ಕೋಟ್ಯಾಂತರ ಯಾತ್ರಿಕರು ಸಂಗಮದಲ್ಲಿ ಬೀಡು ಬಿಡ್ತಾ ಇದ್ದಾರೆ. ಕೋಟ್ಯಾಂತರ ಯಾತ್ರಿಕರು ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿ ನಿರ್ಗಮಿಸಿದ್ದಾರೆ. ಈ ಕುರಿತಾಗಿ ಒಂದು ವಿಶೇಷ ವರದಿ ಇಲ್ಲಿದೆ ನೋಡಿ. ಮಹಾಕುಂಭಮೇಳದಲ್ಲಿ ನಿಲ್ಲದ ಭಕ್ತರ ಸಾಗರ. ಶತಮಾನದ ಕುಂಭಮೇಳ ತೆರೆಗೆ ಕೌಂಟ್ ಡೌನ್. ಸಾವಿರಾರು ವರ್ಷಗಳ ಪರಂಪರೆ, ಪುರಾತನ ಇತಿಹಾಸ ಹೊಂದಿರುವ ಸಾಂಸ್ಕೃತಿಕ ಸಂಗಮವಾದ ಮಹಾಕುಂಭಮೇಳದ ತೆರೆಗೆ ಇನ್ನೇನು ಕೌಂಟ್ ಡೌನ್ ಶುರುವಾಗಿದೆ. ದೇಶಾದ್ಯಂತ ಜನರು ತಂಡೋಪತಂಡವಾಗಿ ಪ್ರಯಾಗ್ರಾಜ್ನತ್ತ ಆಗಮಿಸುತ್ತಿದ್ದಾರೆ. ಕುಂಭದ ಸಂಪನ್ನಕ್ಕೂ ಮುನ್ನವೇ ಸಂಗಮದಲ್ಲಿ ಮಿಂದೇಳಲು ಮುಗಿಬಿದ್ದಿದ್ದಾರೆ. ಮಹಾಕುಂಭಮೇಳ ಆರಂಭವಾದ ಮೊದಲ ದಿನದಿಂದ ಹಿಡಿದು ಇಂದಿಗೂ ಸಂಗಮ ತಟದಲ್ಲಿ ಸನಾತನ ಸುನಾಮಿಯೇ ಆರ್ಭಟ ಸದ್ದು ಮಾಡ್ತಿದೆ. ಈಗಾಗಲೇ ಪ್ರಯಾಗ್ರಾಜ್ಗೆ 55 ಕೋಟಿಗೂ ಅಧಿಕ ಭಕ್ತರು ಭೇಟಿ ನೀಡಿ ಸಂಗಮದಲ್ಲಿ ಮಿಂದೆದ್ದು ಪುನೀತರಾಗಿದ್ದಾರೆ. ಶಿವರಾತ್ರಿಗೂ ಮುನ್ನ ಇನ್ನು ಕೋಟ್ಯಾಂತರ ಭಕ್ತರು ಪುಣ್ಯ ಸ್ನಾನ ಮಾಡುವ ಸಾಧ್ಯತೆ ಇದೆಯಂತೆ. ಜನವರಿ 13ರ ಪುಷ್ಯ ಪೂರ್ಣಿಮೆಯೊಂದಿಗೆ ಆರಂಭವಾಗಿದ್ದ ಈ ಕುಂಭಮೇಳವು ಫೆಬ್ರವರಿ 26, 2025ರಂದು ಮಹಾಶಿವರಾತ್ರಿಯೊಂದಿಗೆ ಸಂಪನ್ನಗೊಳ್ಳಲಿದೆ. 45 ದಿನಗಳ ಕಾಲ ನಡೆಯುತ್ತಿರುವ ಈ ಮಹಾಕುಂಭಮೇಳ ದಾಖಲೆ ಇತಿಹಾಸ ಸೃಷ್ಟಿ ಮಾಡಿದೆ. ಇದು ಜಗತ್ತಿನ ಅತಿ ದೊಡ್ಡ ಧಾರ್ಮಿಕ ಸಂಗಮ ಅಂತಲೇ ಪ್ರಖ್ಯಾತಿ ಪಡೆದಿದೆ. ಒಟ್ಟಾರೆ 144 ವರ್ಷಗಳ ಬಳಿಕ ನಡೆದ ಈ ಅತಿ ದೊಡ್ಡ ಧಾರ್ಮಿಕ ಮಹಾಮೇಳವು ಶತಮಾನದ ಸನಾತನ ಹಬ್ಬ ಎಂದೇ ಮನೆ ಮಾತಾಗಿದೆ. ಪ್ರತಿದಿನವೂ ಕೋಟ್ಯಾಂತರ ಜನರನ್ನ ತನ್ನತ್ತ ಸೆಳೆಯುತ್ತಿದೆ. ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡುವವರ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಇನ್ನೂ ಹೆಚ್ಚುತ್ತಲೇ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮಹಾಕುಂಭಮೇಳದಲ್ಲಿ ಇಲ್ಲಿವರೆಗೂ ಕೂಡ 55 ಕೋಟಿ ಯಾತ್ರಿಕರು ಪುಣ್ಯ ಸ್ನಾನವನ್ನ ಮಾಡಿದ್ದಾರೆ. ಲಕ್ಷಾಂತರ ಯಾತ್ರಿಕರು ಒಂದು ಹೊತ್ತಿಗೆ ತ್ರಿವೇಣಿ ಸಂಗಮದಲ್ಲಿ ಸೇರುತ್ತಿದ್ದಾರೆ. ಯಾತ್ರಿಕರ ಸುನಾಮಿಯೇ ಆವರಿಸಿಕೊಳ್ತಾ ಇದೆ ಮಹಾಕುಂಭಮೇಳದಲ್ಲಿ. ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ. ಮಹಾಕುಂಭಮೇಳ ಇನ್ನೇನು ಕೆಲವೇ ದಿನಗಳು ಉಳಿದಿರೋದ್ರಿಂದಾಗಿ ಯಾತ್ರಿಕರ ಸಂಖ್ಯೆ ಸುನಾಮಿ ರೀತಿಯಲ್ಲಿ ಆಗಮಿಸ್ತಾ ಇದೆ. ನೋಡಿ, ಜನ ಬರ್ತಾ ಇರೋದು ನೋಡಿ. ಪ್ರತಿದಿನವೂ ಕೂಡ ಯಾತ್ರಿಕರ ಹರಿವು ಹಿಂಗೆ ಇದೆ. ಕೆಲವೇ ದಿನಗಳು ಉಳಿದಿರೋದ್ರಿಂದಾಗಿ ಯಾತ್ರಿಕರು ಸುನಾಮಿಯಂತೆ ಆಗಮಿಸ್ತಾ ಇದ್ದಾರೆ. ಪ್ರತಿದಿನವೂ ಕೂಡ 1-1.5 ಕೋಟಿಯಷ್ಟು ಯಾತ್ರಿಕರು ಸಂಗಮದತ್ತ ಬಂದು ಪುಣ್ಯ ಸ್ನಾನವನ್ನ ಮಾಡ್ತಾ ಇದ್ದಾರೆ. ಬರುವ ಯಾತ್ರಿಕರು ಒಂದು ಧನ್ಯತಾ ಭಾವನೆಯನ್ನು, ನಾವು ಬಂದಿದ್ದೀವಿ, ನಾವು ಏನೋ ಒಂದು ಮಾಡಿದ್ದೀವಿ, ಬಂದು ನಮ್ಗೆ ಸಾಕಾರ ಆಗಿದೆ ಅನ್ನೋದನ್ನ ಒಂದು ರೀತಿಯಲ್ಲಿ ಅನುಭವಿಸುವ ಒಂದು ಸಾರ್ಥಕತೆಯನ್ನ ನಾವು ನೋಡ್ತಾ ಇದ್ದೀವಿ. ಯಾತ್ರಿಕರ ಸುನಾಮಿ ಇವತ್ತು ಹೇಗಿದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಲ್ಲ. ಇದು ಪುಣ್ಯ ಸ್ನಾನಕ್ಕೆ ಬಂದಿರುವಂತ ಯಾತ್ರಿಕರು ಬಹಳ ಜನ ನೋಡ್ತಾ ಇರ್ಬೋದು ನೀವು. ಬರುವ ಯಾತ್ರಿಕರೆಲ್ಲರೂ ಕೂಡ ಇಲ್ಲಿ ಪುಣ್ಯ ಸ್ನಾನವನ್ನ ಮಾಡ್ತಿರೋದನ್ನ ಗಮನಿಸ್ತಾ ಇದ್ದೀರಿ. ಯಾತ್ರಿಕರ ಸುನಾಮಿ ಇದು ಬಂದಿರೋರು ದೇಶದ ಮೂಲೆ ಮೂಲೆಯಿಂದ ಬಂದಿರುವಂತ ಯಾತ್ರಿಕರು ಈ ಮಾರ್ಗವಾಗಿ ಬರ್ತಾರೆ, ಈ ಕಡೆ ಮಾರ್ಗವಾಗೂ ಕೂಡ ಬರ್ತಾರೆ. 2 ಮಾರ್ಗ ಇದೆ. ಇದು ಕಶ್ಯಪ ದ್ವಾರದಿಂದ ಬಂದಿರುವಂತ ಜನ, ಇದು ನಂದಿ ದ್ವಾರದಿಂದ ಬಂದಿರುವಂತ ಯಾತ್ರಿಕರು. ಆ ಮೂಲಕ ದಿವ್ಯತೆಯ ಅನುಭೂತಿಯನ್ನು ಅನುಭವಿಸ್ತಾ ಇದ್ದಾರೆ. ನೋಡಿ, ಇಲ್ಲಿ ಬಂದಿರೋರು ಯಾತ್ರಿಕರವ್ರನ್ನ ಮಾತಾಡ್ತೀನಿ. ಡೆಲ್ಲಿಯಿಂದ ಬಂದಿದ್ದಾರೆ. ಅವರು ಹೆಂಗ್ ನೋಡ್ತಾ ಇದ್ದಾರೆ ಈ ಮಹಾಕುಂಭವನ್ನ ಅನ್ನೋದನ್ನ ಅವರಿಂದಲೇ ನಾವು ಕೇಳುವಂತ ಪ್ರಯತ್ನವನ್ನ ನಾವಿಲ್ಲಿ ಮಾಡೋಣ. ನನ್ನ ಜೊತೆಲಿ ಇದ್ದಾರೆ ಅವರು. ಸರ್ ಹೇಳಿ, किधर से आया आप? नमस्कार। मैं दिल्ली से आया हूँ। मेरा नाम सोमनाथ है और ये मेरा पहला महाकुंभ है और मैं काफ़ी सालों से सोच रहा था कि कुंभ में आऊँगा, पर मैं आ नहीं पा रहा था। पिछले 40 दिन से मैं कोशिश कर रहा था
मीडिया में कवरेज देख रहा था और फाइनली मेरे को मेरा सौभाग्य हुआ यहाँ आने का। और यहाँ पे बहुत अच्छी व्यवस्था है। यहाँ पे जो सरकार है, योगी सरकार, मोदी सरकार, इन्होंने काफ़ी अच्छा अरेंजमेंट किया है। मीडिया भी बहुत अच्छा कवर कर रही है इसको। और आई थिंक ये इतने श्रद्धालु, आई थिंक दिस इज वन इन द लाइफ टाइम, वंस इन द लाइफ टाइम experience where the entire humanity of the sea of mankind has come over Prayagraj, and I think it's a big blessing for all of us and Sanatan Dharma especially to come and be blessed here. ಓಕೆ, ಬಹುತ್ ಬಹುತ್ ಧನ್ಯವಾದ ಸರ್. ನೋಡಿ, ಇದು ಬಂದಿರುವಂತ ಯಾತ್ರಿಕರು ಅನುಭವಿಸುತ್ತಿರುವಂತಹ ಒಂದು ಪಾವಿತ್ರ್ಯತೆಯ ಆ ಗಳಿಗೆ ನೋಡಿ. ಯಾತ್ರಿಕರು ಕೋಟಿ ಕೋಟಿ ಸಂಖ್ಯೆಯಲ್ಲಿ ಇಲ್ಲಿವರೆಗೂ ಕೂಡ 54 ಕೋಟಿ ಯಾತ್ರಿಕರು ಆಗಮಿಸಿದ್ದಾರೆ. ಮಹಾಕುಂಭಮೇಳದಲ್ಲಿ ಲಕ್ಷಾಂತರ ಯಾತ್ರಿಕರು ಪುಣ್ಯ ಸ್ನಾನವನ್ನ ಮಾಡಿದ್ದಾರೆ. ಅದರಲ್ಲಿ ಕನ್ನಡಿಗರು ಲಕ್ಷಾಂತರ ಜನ ಇದ್ದಾರೆ. ನೋಡಿ, ಕನ್ನಡಿಗರು ಗಂಗಾ ತಟದಲ್ಲಿ ಕೈಯಲ್ಲಿ ತಬಲಾ ಹಿಡಿದು ತಾಳದೊಂದಿಗೆ ಕುಣಿದು ಕುಪ್ಪಳಿಸಿದ್ದಾರೆ. ಯಾರವರು, ಏನ್ ಹೇಳಿದ್ದಾರೆ, ಅವರ ಸಂಭ್ರಮ ಹೇಗಿತ್ತು, ಈ ವರದಿ ನೋಡಿ. ದೇವಭೂಮಿ ಪ್ರಯಾಗರಾಜ್ನಲ್ಲಿ ಮಹಾಕುಂಭಮೇಳದ ಆ ಸಂಭ್ರಮ ಸಡಗರ ಕಳೆಗಡ್ತಾ ಇದೆ. ಕರ್ನಾಟಕದಿಂದ ಬರುವಂತ ಯಾತ್ರಿಕರು ನಮಸ್ತೆ ಸದಾ ವತ್ಸಲೆ ಅಂತೇಳಿ ಹೇಳಿ ಪರಂ ವೈ ಭವನ್ನೇ ತುಮೆ ತತ್ವ ರಾಷ್ಟ್ರಂ ಅಂತೇಳಿ ಹೇಳ್ತಾ ಮಹಾಕುಂಭಮೇಳದಲ್ಲಿ ನಮ್ಮ ಸನಾತನದ ವಿಚಾರಗಳನ್ನ ಪ್ರಚಾರ ಮಾಡ್ತಾ ಹೋದ ಕಡೆಯಲ್ಲಿ ನಮಸ್ತೆ ಸದಾ ವತ್ಸಲೆ ಅಂತೇಳಿ ಮಾತೃಭೂಮಿಯನ್ನ ಜಪಿಸ್ತಾ ಇರುವಂತ ಯಾತ್ರಿಕರು ನನ್ನ ಜೊತೆಲಿದ್ದಾರೆ. ಇವರೆಲ್ಲ ಕರ್ನಾಟಕದಿಂದ ಬಂದಿರುವಂತ ಯಾತ್ರಿಕರು. ಅವ್ರನ್ನ ಮಾತಾಡಿಸ್ತಾ ಅವ್ರ ವಿಚಾರ ಏನು ಎತ್ತ ಅನ್ನೋದನ್ನ ಕೇಳಿಸ್ತೀನಿ. ಎಲ್ಲಿಂದ ಬಂದಿರಿ ಸರ್ ತಾವು? ನಾವು ವಿಜಯಪುರ ಜಿಲ್ಲೆ ಕಾಕಣಿಕೆಂದ್ರೆ ಕರ್ನಾಟಕ ರಾಜ್ಯ ವಿಜಯಪುರ ಜಿಲ್ಲೆ ಕಾಕಣಿಕೆ ಗ್ರಾಮದಿಂದ ಬಂದೇವ್ರಿ. ಎಲ್ಲೆಲ್ಲ ಹೋಗಿ ಬಂದ್ರಿ ಈಗ? ನಾವು ಫಸ್ಟ್ಲಿಗೆ ಬಂದ ಕೂಡಲೇ ಮಹಾರಾಷ್ಟ್ರ, ಆಮೇಲೆ ಮಧ್ಯಪ್ರದೇಶ, ಆಮೇಲೆ ಈ ಕಡೆ ಉತ್ತರ ಪ್ರದೇಶ. ಎಲ್ಲಾ ಕಡೆ ಹೋಗಿ ಪ್ರಾರ್ಥನೆ ಮಾಡಿದ್ದೀರಿ, ನಮಸ್ತೆ ಮಾಡಿದ್ದೀರಿ ಅನ್ನೋ ವಿಚಾರ ಹೇಳಿ. ಅದ್ರ ಬಗ್ಗೆ ನಾವು ಎಲ್ಲೆಲ್ಲಿ ವಸ್ತಿ ಇದೇವ್ರಲ್ಲ ಅಲ್ಲಿ ಎಲ್ಲಾನು ಬೆಳಗ್ಗೆ ಪ್ರಾರ್ಥನೆ ಮಾಡಿ ಗಾಡಿ ಹತ್ತೀವ್ರಿ. ತಾವೆಲ್ಲ RSS ಕಾರ್ಯಕರ್ತರು, ಎಲ್ಲರೂ ಸ್ವಯಂ ಸೇವಕರು, ಎಲ್ಲರೂ ಸ್ವಯಂ ಸೇವಕ. ಶಿಕ್ಷಾ ವರ್ಗ ಆಗೈತ್ರಿ? ನಂದು ತೃತೀಯ ವರ್ಷ ಮುಗಿದೈತ್ರಿ ನಾಗ್ಪುರದಾಗ. ಇವ್ರೆಲ್ಲ ಎಲ್ಲರೂ ಸ್ವಯಂ ಸೇವಕರದಾರ್ರಿ. ತಾವೊಬ್ರು ಸ್ವಯಂ ಸೇವಕರಾಗಿ ಮಹಾಕುಂಭವನ್ನ ಹೇಗ್ ನೋಡ್ತೀರಿ? ನಾವು ಮೊಟ್ಟ ಮೊದಲೇ ಈ ಥರ ನೋಡ್ತಾ ಇರೋದ್ರೆ, ನಾವು 144 ವರ್ಷಕ್ಕೆ ಬರ್ತದೆ ಅಂತ ನಾವು ಯಾವತ್ತೂ ಕೇಳಿದ್ವಿ, ಬಟ್ ನಾವು ನೋಡಿರ್ಲಿಲ್ಲ. ಬಟ್ ಇವತ್ತು ನಾವು ಸಾಕ್ಷಾತ್ ನೋಡ್ತಾ ಇದ್ದೀವಿ. ಎಲ್ಲ ಮದ್ದಳೆ ಎಲ್ಲ ತಂದಿರಿ, ತಾಳ ಎಲ್ಲ ತಂದಿರಿ, ಎಲ್ಲ ಜಾತ್ರೆ ಮಾಡ್ಬಿಡ್ತೀರಿ. ಈಗ ಮಾಡೋಣ ಹಾಗೆ ಹಬ್ಬ. ಸರ್ ತಾವೆಲ್ಲಿಂದ? ನಾವೆಲ್ಲ ಮೇಲ್ಕೋಟೆಯಿಂದ ಬಂದಿದ್ದೀವಿ. ಬಹಳ ಸಂತೋಷ ಆಗುತ್ತೆ. 144 ವರ್ಷಕ್ಕೆ ನಾವೆಲ್ಲ ಯಾವತ್ತೂ ಇರಲ್ಲ ಅಂತ ನಮಗೂ ಗೊತ್ತು. ಹಾಗಾಗಿ ಎಷ್ಟೇ ಕಷ್ಟ ಆದರೂ ಬಂದು ಇದರಲ್ಲಿ ಒಂದು ಸರ್ತಿ ಭಾಗವಹಿಸಬೇಕು ಅನ್ನೋ ಆಸೆಯಿಂದ ಎಷ್ಟೇ ಕಷ್ಟ ಇರಲಿ ಬಂದಿದ್ದೀವಿ. ತುಂಬ ಸಂತೋಷವಾಗಿ ಎಲ್ಲ ಇದನ್ನು ಅನುಭವಿಸಿದ್ದೀವಿ. ಭಜನೆ ಮಾಡಿದ್ದೀವಿ, 10 ಜನನ ಭೇಟಿ ಮಾಡಿದ್ದೀವಿ, ಸಂತೋಷ ಪಟ್ಟು ತೃಪ್ತಿ ಆಯ್ತು. ಒಂದು ಸಾರ್ಥಕತೆ ಅನುಭೂತಿ ಆಯ್ತು. ಹೇಳ್ರಿ. ಒಂದ್ಸರಿ ನಾವು ಅಕ್ಷತೆಯನ್ನು ಪ್ರತಿ ಮನೆಗೆ ಹಂಚಿದ್ದೇವ್ರಿ ರಾಮ ಮಂದಿರದ. ಆಮೇಲೆ ಹೋಗಿ ದರ್ಶನ ತಗೋಬೇಕು ರಾಮನ ಅಂತ ಅನ್ಕೊಂಡಿದ್ದೆವು. ಆದ್ರೆ ಈ ವರ್ಷ ಮಹಾಕುಂಭ ಐತೆ ನಮ್ಗೆ ಗೊತ್ತಿದ್ದಿಲ್ಲ. ಆ ಮಹಾಕುಂಭದ ನೆಪದಾಗ ರಾಮನ ದರ್ಶನನೂ ಆಯ್ತು, ಮತ್ತು ಯಮುನಾ, ಗಂಗಾ ಮತ್ತು ಸರಸ್ವತಿ ಮಿಂದ ಎದ್ದು ಸ್ನಾನ ಮಾಡೋದು, ಅದು ಭಾಳ ಅದ್ಭುತ ಖುಷಿ. ಮೈಯಾಂಗ ಕೈ ನೆಟ್ಟಗಾಲ ನಮ್ ರೋಮಾಂಚನ ಆಗತ್ರಿ. ವಿಶ್ವಗುರು ಭಾರತ ಈಗ ನೋಡಿದ್ರೆ ಹಾಗೆ ಐತಂತ ತಿಳ್ಕೊಂಬಿಟ್ಟೆ ನಾವು. ನಮ ಶಿವಾಯ ಓಂ ನಮ ಶಿವಾಯ ಹರ ಹರ ಬೋಲೆ ನಮ ಶಿವಾಯ ನಮ ಶಿವಾಯ ಓಂ ನಮ ಶಿವಾಯ ಗಂಗಾಧರ ಹರ ಹರ ಬೋಲೆ ನಮ ಶಿವಾಯ ಶಿವ ಗಂಗಾಧರ ಹರ ಹರ ಬೋಲೆ ಗಂಗಾ ಶಿವ ನಮ ಶಿವಾಯ ನಮ ಶಿವಾಯ ಹರ ಹರ ಬೋಲೆ ನಮ ಶಿವ ರಾಮೇಶ್ವರ ಶಿವ ರಾಮೇಶ್ವರ ಹರ ಹರ ಬೋಲೆ ನಮ ಶಿವಾಯ ರಾಮೇಶ್ವರ ಶಿವ ರಾಮೇಶ್ವರ ಹರ ಹರ ಬೋಲೆ ನಮ ಶಿವಾಯ ನಮ ಶಿವಾಯ ನಮ ಶಿವಾಯ ಹರ ಹರ ಬೋಲೆ ನಮ ಶಿವಾಯ
ಶಿವಾಯ ನಮಃ ಶಿವಾಯ ಹರ ಹರ ಬೋಲೆ ನಮಃ ಶಿವಾಯ. ಇದು ನೋಡಿ ಯಾತ್ರಿಕರ ಸಂಭ್ರಮ ಸಡಗರ ಮಹಾಕುಂಭ ಮಹಾಸಂಗಮ. ಇದು ವಿಶ್ವಕ್ಕೆ ಭಾರತ ವಿಶ್ವ ಗುರುವತ್ತ ಹೊರಟಿರುವಂತ ಸಮಯ. ಮಹಾಕುಂಭ ಮೇಳದಲ್ಲಿ ತ್ರಿವೇಣಿ ಸಂಗಮದಲ್ಲಿ ಪ್ರತಿದಿನವೂ ಕೂಡ ಕೋಟ್ಯಾಂತರ ಯಾತ್ರಿಕರು ಪುಣ್ಯ ಸ್ನಾನವನ್ನ ಮಾಡುತ್ತಾರೆ. ಸರಾಸರಿ ಒಂದು ದಿನಕ್ಕೆ 1.5 ಕೋಟಿ ಯಾತ್ರಿಕರು ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನ ಮಾಡುತ್ತಾರೆ. ಇಲ್ಲಿಯವರೆಗೂ ಕೂಡ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದ ಯಾತ್ರಿಕರ ಸಂಖ್ಯೆ ಎಷ್ಟು ಗೊತ್ತಾ? ಈ ಕುರಿತಾಗಿ ರಿಪಬ್ಲಿಕ್ ಕನ್ನಡ ಮೆಗಾ ಕವರೇಜ್ನ ಮೂಲಕ ಸಂಪೂರ್ಣ ಮಾಹಿತಿಯನ್ನ ನಿಮ್ಮ ಮುಂದೆ ತೆರೆದಿಟ್ಟಿದೆ. ಈ ವರದಿ ನೋಡಿ. ಪ್ರಯಾಗ್ರಾಜ್ನ ಮಹಾಕುಂಭಮೇಳದ 40ನೇ ದಿನ ಇವತ್ತು ಯಾತ್ರಿಕರ ಸಂಖ್ಯೆ ಹೆಂಗಿದೆ, ತ್ರಿವೇಣಿ ಸಂಗಮ ಎಕ್ಸಾಕ್ಟ್ ತ್ರಿವೇಣಿ ಸಂಗಮದಲ್ಲಿ ಇವತ್ತು ಹೆಂಗಿದೆ ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ತೀನಿ. ನೋಡಿ ತ್ರಿವೇಣಿ ಸಂಗಮದಲ್ಲಿ ಎಷ್ಟು ಕೋಟಿ ಜನ ಇದ್ದಾರೆ ಅಂತ ಹೇಳಿ ನೀವು ಗಮನಿಸ್ತಾ ಇದ್ದೀರಿ. ತ್ರಿವೇಣಿ ಸಂಗಮಕ್ಕೆ ಪ್ರತಿದಿನವೂ ಕೂಡ ಬರುವ ಯಾತ್ರಿಕರ ಸಂಖ್ಯೆ ದುಪ್ಪಟ್ಟಾಗ್ತಾ ಇದೆ. ಉಳಿದಿರೋದು ಕೇವಲ ಕೆಲವು ದಿನಗಳು ಮಾತ್ರ ಆಗಿರೋದ್ರಿಂದಾಗಿ ಬಂದಿರುವಂತಹ ಯಾತ್ರಿಕರು ಪುಣ್ಯ ಸ್ನಾನಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ. ಅರೈಲ್ ಘಾಟ್ ಆಗಿರ್ಬೋದು ಅಥವಾ ಯಾವುದೇ ಘಾಟಿಂದ ಬಂದರೂ ಕೂಡ ನೀವು ಬರೋದು ಇದೇ ಸಂಗಮದ ಪುಣ್ಯವಾದಂಥ ಸ್ಥಳಕ್ಕೆ. ಇಲ್ಲಿ ಬಂದು ನೀವು ಪುಣ್ಯ ಸ್ನಾನವನ್ನ ಮಾಡಬೇಕು. ಯಾರೇ ಬಂದರೂ ಕೂಡ ಪುಣ್ಯ ಸ್ನಾನವನ್ನ ಮಾಡುವಂತ ಜಾಗ ಇದುವೇ ತ್ರಿವೇಣಿ ಸಂಗಮ. ಇಲ್ಲಿಯವರೆಗೂ ಕೂಡ 55 ಕೋಟಿ ಯಾತ್ರಿಕರು ಪುಣ್ಯ ಸ್ನಾನವನ್ನ ತ್ರಿವೇಣಿ ಸಂಗಮದಲ್ಲಿ ಮಾಡಿದ್ದಾರೆ. ಇನ್ನೂ 6 ದಿನಗಳು ಉಳಿದಿರೋದ್ರಿಂದಾಗಿ, ಇವತ್ತು ಸೇರಿ 7 ದಿನಗಳು ಉಳಿದಿರೋದ್ರಿಂದಾಗಿ ಯಾತ್ರಿಕರ ಸಂಖ್ಯೆ ದ್ವಿಗುಣವಾಗ್ತಾ ಇದೆ. ನೋಡಿದಲ್ಲೆಲ್ಲ ಯಾತ್ರಿಕರೇ ಕಾಣಿಸ್ತಾ ಇದ್ದಾರೆ. ನೋಡಿ, ಯಾತ್ರಿಕರು ಸ್ನಾನ ಮಾಡ್ತಿರುವಂತ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ತ್ರಿವೇಣಿ ಸಂಗಮದಲ್ಲಿ ಸ್ವಲ್ಪ ನೀರಿನ ಪ್ರಮಾಣ ಕಡಿಮೆ ಇರೋದ್ರಿಂದಾಗಿ ಯಾತ್ರಿಕರು ಮಧ್ಯದಲ್ಲಿ ಹೋಗಿ ಸ್ನಾನ ಮಾಡ್ತಾ ಇದ್ದಾರೆ. ಬೋಟ್ನಿಂದ ಬಂದ್ರು, ದೋಣಿಯಿಂದ ಬಂದ್ರು ಕೂಡ ಬರುವಂತಹ ಅಥವಾ ತಲುಪುವಂತಹ ಜಾಗ ಇದುವೇ ತ್ರಿವೇಣಿ ಸಂಗಮ. ಕೋಟ್ಯಾಂತರ ಯಾತ್ರಿಕರು ಪುಣ್ಯ ಸ್ನಾನವನ್ನ ಮಾಡಿರುವಂತಹ ತ್ರಿವೇಣಿ ಸಂಗಮದ 40ನೇ ದಿನದ ಸಂಪೂರ್ಣವಾದಂತಹ ದೃಶ್ಯ, 40ನೇ ದಿನದ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ದೀರಿ. ಹೇಗಿದೆ ತ್ರಿವೇಣಿ ಸಂಗಮ ಅನ್ನುವ ದೃಶ್ಯವನ್ನ ತಾವೀಗ ನೋಡ್ತಾ ಇದ್ದೀರಿ. ಆ ಭಾಗದಲ್ಲಿ ನೋಡ್ಬೋದು ನೀವು, ಅಲ್ಲೂ ಕೂಡ ಕೋಟಿ ಜನ ಇದ್ದಾರೆ. ಈ ಕಡೆಯೂ ಕೂಡ ಯಾತ್ರಿಕರೆಲ್ಲ ನಿಂತು ಪುಣ್ಯ ಸ್ನಾನವನ್ನ ಮಾಡ್ತಿರೋದನ್ನ ಗಮನಿಸ್ತಾ ಇದ್ದೀರಿ. ಬಂದಿರುವಂತ ಯಾತ್ರಿಕರು ಇಲ್ಲಿ ಪುಣ್ಯ ಸ್ನಾನದ ಜೊತೆಗೆ ಇಲ್ಲಿ ಪವಿತ್ರವಾದಂತ ಮಣ್ಣನ್ನ ಚೀಲಕ್ಕೆ ತುಂಬಿಕೊಂಡು ಹೋಗ್ತಿರೋದನ್ನ ಗಮನಿಸ್ತಾ ಇದ್ದೀರಿ. ಎಲ್ಲವೂ ಅಖಾಡಗಳು ಬಂದಾಗಿರೋದ್ರಿಂದಾಗಿ ಹೆಚ್ಚಿನ ಒತ್ತು ಪುಣ್ಯ ಸ್ನಾನಕ್ಕೆ ಇದೆ. ಹಾಗಾಗಿ ಪುಣ್ಯ ಸ್ನಾನಕ್ಕೆ ತ್ರಿವೇಣಿ ಸಂಗಮಕ್ಕೆ ಬಂದು ಯಾತ್ರಿಕರು ತಮ್ಮ ಒಂದು ಸಾರ್ಥಕತೆಯನ್ನು ಅನುಭವಿಸ್ತಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ರಿಪಬ್ಲಿಕ್ ಕನ್ನಡ ಡೇ 1 ನಿಂದ ಇಲ್ಲಿವರೆಗೂ ಕೂಡ ಪ್ರಯಾಗ್ರಾಜ್ನ ಮಹಾಕುಂಭ ಮೇಳದ ಮೆಗಾ ಕವರೇಜ್ ಮಾಡ್ತಾ ಜನರಿಗೆ ಇಲ್ಲಿನ ಸಂಪೂರ್ಣವಾದಂಥ ಚಿತ್ರಣವನ್ನ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಎತ್ತ ನೋಡಿದ್ರು ಕೂಡ ಅತ್ತ ಯಾತ್ರಿಕರೇ ಕಾಣಿಸ್ತಾ ಇದ್ದಾರೆ. ಯಾತ್ರಿಕರ ಹರಿವು ತ್ರಿವೇಣಿ ಸಂಗಮದಲ್ಲಿ 40ನೇ ದಿನ ಹೇಗಿದೆ ಅನ್ನುವ ದೃಶ್ಯವನ್ನ ನೀವೀಗ ನೋಡ್ತಾ ಇದ್ದೀರಿ. ರಿಪಬ್ಲಿಕ್ ಕನ್ನಡ ಮೆಗಾ ಕವರೇಜ್ನ ಮೂಲಕ ಕನ್ನಡಿಗರಿಗೆ ತ್ರಿವೇಣಿ ಸಂಗಮ ಹಾಗೆ ಮಹಾಕುಂಭ ಮೇಳದ ವೈಶಿಷ್ಟ್ಯತೆಯನ್ನ ತೋರಿಸುವಂತಹ ಪ್ರಯತ್ನವನ್ನ ಡೇ 1 ನಿಂದ ಮಾಡ್ತಾ ಇದೆ. ಯಾವ ಒಂದು ಚಾನಲ್ ಕೂಡ ಇಲ್ಲ. ರಿಪಬ್ಲಿಕ್ ಕನ್ನಡ ಸುಮಾರು 42 ದಿನ ಆಗಿದೆ ನಾವಿಲ್ಲಿ ಇದ್ದು. ಸದ್ಯ ಇವತ್ತು 40ನೇ ದಿನದ ಪುಣ್ಯ ಸ್ನಾನ ರಿಪಬ್ಲಿಕ್ ಕನ್ನಡ ಅದರ ಮೆಗಾ ಕವರೇಜ್ ನಿಮ್ ಕಣ್ ಮುಂದೆ. ನಾವೇ ಪಾವನರು, ನಾವೇ ಧನ್ಯರು, ನಮ್ಮ ಜೀವನವೇ ಸಾರ್ಥಕ. ಮಹಾಕುಂಭ ಮೇಳದಲ್ಲಿ ಹಿಂದೂ ಮಹಾಸಭಾದಿಂದ ಹಲವಾರು ಸಂತರು ಕುಂಭಮೇಳದಲ್ಲಿ ಕುಂಭ ಸ್ನಾನವನ್ನ ಮಾಡಿದ್ದಾರೆ. ಹಿಂದೂ ರಾಷ್ಟ್ರ ಆಗಬೇಕು ಭಾರತ ಅನ್ನುವ ಸಂಕಲ್ಪದೊಂದಿಗೆ ಪುಣ್ಯ ಸ್ನಾನ ಮಾಡಿರುವ ಆ ಸಂತರು ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತಾಡಿದ್ದಾರೆ. ಏನ್ ಹೇಳಿದ್ದಾರೆ ಅವರು, ಈ ಕುರಿತಾಗಿ ವರದಿ ಇಲ್ಲಿದೆ ನೋಡಿ. ಪ್ರಯಾಗ್ರಾಜ್ನ ದೇವಭೂಮಿಯ ಪುಣ್ಯ ನೆಲ ಈ ತ್ರಿವೇಣಿ ಸಂಗಮದ ಪುಣ್ಯ ಸ್ನಾನವನ್ನ ಮಾಡಿರುವಂತ ಅಖಿಲ ಭಾರತ ಹಿಂದೂ ಮಹಾಸಭಾದ ಅಧ್ಯಕ್ಷರು ಪೀಠಾಧಿಪತಿಗಳು ನನ್ನ ಜೊತೆಲಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಜಿ ನಮಸ್ಕಾರ. ನಮಸ್ಕಾರಂ.
कैसा है महाकुंभ, आपका पुण्य स्नान हो गया, बोलिए। बिल्कुल, हम और हमारे साथ पूरे श्री चित्रगुप्त अखाड़े के संतों ने आज डुबकी लगाई इस संगम घाट पे, जिसमें हमारे जगत गुरु सच्चिदानंद जी, जगत गुरु साध्वी विश्वरूपा जी, जगत गुरु हमारे साध्वी कंचन गिरी जी और हमारे आए हुए आचार्य महामंडलेश्वर हमारे वहाँ से आए हुए रघुनाथ दास जी महाराज और तमाम हमारे दूर दूर से आए पवन जी, हमारे जो है राजकुमार जी और अनुपम जी और तमाम संत उमेशानंद जी, महामंडलेश्वर सुरेशानंद जी और तमाम श्री चित्रगुप्त पीठ, श्री चित्रगुप्त अखाड़ा, संत महासभा, हिंदू महासभा के सभी कार्यकर्ता, विनोद अनुपम पांडे जी और जो है विजय पांडे जी, सभी लोगों ने स्नान किया है। और पुण्य स्नान का अनुभूति क्या है बाबा जी? नहीं, पुण्य का स्मृति का ये है अनुभव कि हम विश्व कल्याण की बात करते हैं, विश्व कल्याण की वो करते हैं, क्योंकि सनातन में विश्व कल्याण ही मुख्य है। और ये कुंभ में हम चाहते हैं कि हमारा देश विश्व गुरु बने, हमारा देश भारत हिंदू राष्ट्र पुनः बने। इस संकल्प के साथ आज हम लोग स्नान करते हैं। हर हर महादेव। हर हर महादेव। ಇದು ಶ್ರೀಗಳ ಮಾತಾಗಿದೆ. ಸನಾತನ ಅನ್ನೋ ಹೆಸರಿನಲ್ಲಿ ಸಾವಿರಾರು ಸಾಧು ಸಂತರು ಮಹಾ ಕುಂಭಮೇಳದಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಇದನ್ನ ನೋಡೋದೇ ನಮಗೆ ಭಾಗ್ಯ. ಈ ಕುರಿತಾಗಿ ಇನ್ನಷ್ಟು ಮಾಹಿತಿಯನ್ನ ಕೊಡ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ. ಆತ ಒಡಿಶಾದಿಂದ ಬಂದಿರುವ ಯುವಕ. ಮಹಾ ಕುಂಭಮೇಳದಲ್ಲಿ ಪ್ರತಿ ಸೆಕ್ಟರ್ಗಳಲ್ಲೂ ಕೂಡ ಆತ ಪ್ರತಿದಿನವೂ ಮರಳಿನಿಂದ ದೇವರ ಮೂರ್ತಿಯನ್ನ ಮಾಡ್ತಾ ಇದ್ದ. ತ್ರಿವೇಣಿ ಸಂಗಮದ ಸಮೀಪ ಆತ ಮಾಡಿರುವಂತ ಆದಿಯೋಗಿಯನ್ನ ನೋಡೋದಕ್ಕೆ ಜನ ನೂರಾರು ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ. ಯಾತ್ರಿಕರು ಬೊಕ್ಕಸ ಬೆರಗಾಗಿ ಆತನ ಕಲೆಯನ್ನ ಪ್ರಶಂಸಿಸ್ತಾ ಇದ್ದಾರೆ. ಯಾರಾತ? ಈ ವರದಿ ನೋಡಿ. ಪ್ರಯಾಗ್ರಾಜ್ನ ಮಹಾ ಕುಂಭಮೇಳದಲ್ಲಿ ಇನ್ನೇನು ಕೆಲವೇ ದಿನಗಳು ಮಾತ್ರ ಶಿವರಾತ್ರಿಯ ಸಂಭ್ರಮ ಸಡಗರಕ್ಕೆ ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೀವಿ. ನೋಡಿ, ಸಂಗಮ ಘಾಟ್ನಲ್ಲಿ ಶಿವರಾತ್ರಿಯ ಪರಶಿವನನ್ನ ನೆನೆಯುತ್ತಾ ಆದಿಯೋಗಿಯ ಮೂರ್ತಿಯನ್ನ ಮರಳಿನಲ್ಲಿ ನಿರ್ಮಾಣ ಮಾಡಿರುವಂತ ಕಲಾವಿದ ಇದ್ದಾನೆ. ನೋಡಿ, ಆತನ ಕೆಲಸ ಇನ್ನೂ ಕೂಡ ನಡೀತಾ ಇದೆ, ಪ್ರೋಗ್ರೆಸಿವ್ ಆಗಿದೆ. ನೋಡಿ, ಶಿವರಾತ್ರಿಯ ದಿನದಂದು ನಾವು ಶಿವನ ಜಾಗರಣೆಯನ್ನ ಮಾಡ್ತೀವಿ. ನೋಡಿ, ಪರಶಿವನ ಆದಿಯೋಗಿಯ ಮೂರ್ತಿಯನ್ನ ಆತ ಇಲ್ಲಿ ನಿರ್ಮಾಣ ಮಾಡಿದ್ದಾನೆ. ಮೂರ್ತಿ ಅಂತ ಹೇಳಿದ್ರೆ ಮರಳಿನಲ್ಲಿ ನಿರ್ಮಾಣ ಮಾಡಿರುವಂತದ್ದು. ಇದು ಎಷ್ಟು ಬ್ಯೂಟಿಫುಲ್ ಆಗಿ ಬಂದಿದೆ ಅಂತ ಹೇಳಿದ್ರೆ ಇಲ್ಲಿ ಬರೋರೆಲ್ಲರೂ ಕೂಡ ಅದನ್ನ ನೋಡಿ, ಪರಶಿವನನ್ನ ನೋಡಿ, ಆದಿಯೋಗಿಯನ್ನ ನೋಡಿದ ಹಾಗೆ ಅವರೆಲ್ಲರೂ ಕೂಡ ಇಲ್ಲಿ ಖುಷಿಯಿಂದ ಹೋಗ್ತಿರೋದನ್ನು ಗಮನಿಸ್ತಾ ಇದ್ದೀರಿ. ಈ ಯುವಕ ಬೆಳಿಗ್ಗೆಯಿಂದಲೂ ಕೂಡ ಮರಳಿನಲ್ಲಿ ಆದಿಯೋಗಿಯನ್ನ ಮಾಡ್ತಾ ಇದ್ದಾನೆ. ಆತನನ್ನ ನಾವು ಮಾತಾಡಿಸೋಣ. ಕುತ್ತಿಗೆಯಲ್ಲಿ ನಾಗ, ಸರ್ಪ, ಜಟಾಧರ ಶಿವ ಹಾಗೆ ಚಂದ್ರ ಸೇರಿದಂತೆ ಗಂಗೆಯನ್ನ ಧರಿಸಿರುವಂತ ಪರಶಿವನ ಆದಿಯೋಗಿಯ ಮೂರ್ತಿಯನ್ನ ಮರಳಿನಲ್ಲಿ ಆತ ಬಿಡಿಸಿದ್ದಾನೆ. ಆತನನ್ನ ನಾನು ಮಾತಾಡಿಸುವಂತ ಪ್ರಯತ್ನವನ್ನ ಈಗ ಮಾಡ್ತೀನಿ. आप किधर से आया? नमस्कार, मैं ओडिशा से हूँ जी। आपका क्या है विचार, क्या है? मैं एक सैंड आर्टिस्ट हूँ और मुझे यहाँ पे हो गया 1 महीना जैसा हो गया महाकुंभ में। मैं यहाँ पे आया था स्नान के लिए और कहीं ना कहीं पूरे महाकुंभ में रेट ही रेट है गंगा जी का। तो ये रेट देखने के बाद मेरा विचार हुआ कि मैं यहाँ पे मेरा जो कला है, सैंड आर्ट है, वो दिखाऊं और मेरे सनातन धर्म को रिप्रेजेंट करूं लोगों के सामने। तो मैं डेली हर एक अलग अलग जगह पे हर अलग अलग सेक्टर में बनाता रहता हूँ, डेली बनाता हूँ। डेली बनाता हूँ? हाँ, डेली बनाते हैं। क्या क्या बना दिया? मैं महादेव बनाता हूँ, माता दुर्गा, काली, गणेश जी, हर टाइप के देवी देवता मूर्ति में बनाता हूँ सैंड से। आपका हॉबी है? जी, मतलब हॉबी भी है, मेरा इंटरेस्ट भी है और बचपन से मैं पेंटिंग, स्केचिंग वगैरह सब। आर्टिस्ट है बेसिकली आप? आर्टिस्ट? जी जी जी। आपका क्या चैलेंज क्या है? वही नल में एक चैलेंज क्या है? देखिए, ये तो रेट से बनता है और इसको बहुत ही बारीकी से बनाना पड़ता है, क्योंकि रेट है तो ये टिकता नहीं जल्दी ये ढह जाएगा। तो उसको बहुत आराम से एंड बारीकी से बनाना पड़ता है। इसको बनाने में, एक मूर्ति बनाने में लगभग 2.5 से 3 घंटा लग जाता है। कितना समय होता है? 2.5 से 3 घंटा जी। आप कितना बजे को शुरू किया? मैं ये 9-10 बजे स्टार्ट किया। आत्मतृप्ति हो आपको? जी जी, मतलब बहुत अच्छा लगता है, क्योंकि जब बनाता हूँ लोग यहाँ से गुजरते हैं तो कहीं ना कहीं आके इधर नतमस्तक अपना सिर झुकाते भगवान समझ के, तो बहुत अच्छा लगता है कि चलो हमारा कला का कोई कदर कर रहा है। लोग तारीफ भी करते हैं, फोटो लेते हैं, सेल्फी लेते हैं, वीडियोस बनाते हैं, तो अच्छा लगता है। रिस्पॉन्स क्या है आपका?
पूरा लोगों का? रेस्पॉन्स देखिए, महाकुंभ चल रहा है और 26 तक चलेगा, महाशिवरात्रि तक ये कुंभ। तो मैं जनता से ही कहूंगा कि महाकुंभ में आइए, स्नान करिए और महाकुंभ में देखिए माहौल कैसा है और अपने सनातन धर्म को और अच्छे से पहचानिए। बस, शुक्रिया जी धन्यवाद। हर हर महादेव। ಇದು ಇವರ ಅಭಿಪ್ರಾಯ ಆಗಿದೆ. ಪ್ರತಿ ಸೆಕ್ಟರ್ ನಲ್ಲೂ ಕೂಡ ನಾನು ಈ ರೀತಿಯ ಮೂರ್ತಿಗಳನ್ನ ಮಾಡಿ ಜನರಿಗೆ ಸನಾತನದ ಬಗ್ಗೆ, ಆ ಮೂಲಕ ಸನಾತನದ ವಿಚಾರಗಳನ್ನ ಜನರಿಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ನಾನು ಮೂಲತಃ ಕಲಾವಿದ. ಮಹಾಕುಂಭ ಒಂದು ಪಾವಿತ್ರ್ಯ ಅನ್ನೋದನ್ನ ಅವ್ರು ಹೇಳ್ತಾ ಇದ್ದಾರೆ. ಪ್ರಯಾಗ್ರಾಜ್ನ ಮಹಾಕುಂಭ ಮೇಳದಲ್ಲಿ ರಿಪಬ್ಲಿಕ್ ಕನ್ನಡ ಕರ್ನಾಟಕದ ಆ ನಾಗಸಾಧುವನ್ನ ಭೇಟಿ ಮಾಡಿತ್ತು. ಅವರ ನಾಗಸಾಧು ಬದುಕಿನ ಕುರಿತಾಗಿ ರಿಪಬ್ಲಿಕ್ ಕನ್ನಡ ಅವರನ್ನ ಚರ್ಚೆ ಮಾಡಿ ಅವರಿಂದ ಮಾಹಿತಿಯನ್ನ ತೆಗೆದಿತ್ತು. ಅದಾದ ನಂತರ ವಾಪಸ್ ಕರ್ನಾಟಕಕ್ಕೆ ಹೋದಾಗ ಕನ್ನಡಿಗರ ರೆಸ್ಪಾನ್ಸ್ ಹೇಗಿತ್ತು ಗೊತ್ತಾ? ಆಗ ನಾಗಸಾಧುವನ್ನ ಕನ್ನಡಿಗರು ಬರಮಾಡಿಕೊಂಡಿದ್ದು ಹೇಗೆ ಗೊತ್ತಾ? ಈ ವರದಿ ನೋಡಿ. ಮಹಾಕುಂಭ ಮೇಳಕ್ಕೆ ಕೋಟ್ಯಾಂತರ ಜನ ಆಗಮಿಸ್ತಾ ಇದ್ದಾರೆ. ಇಲ್ಲಿ ವೈರಲ್ ಆಗಿದ್ದವರು ಫೇಮಸ್ ಆಗಿಬಿಟ್ಟಿದ್ದಾರೆ. ಇನ್ನು ಕರ್ನಾಟಕದ ನಾಗಸಾಧು ಧನಂಜಯ ಪ್ರಯಾಗ್ರಾಜ್ನಲ್ಲಿ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ರು. ಈ ವೇಳೆ ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿನ ಹೆಗ್ಗರೆ ಶಿವಾಲಯದ ಮಹತ್ವದ ಬಗ್ಗೆ ತಿಳಿಸಿದ್ರು. ಇದೊಂದು ರಿಪಬ್ಲಿಕ್ ಕನ್ನಡದ ವಿಡಿಯೋ ತುಣುಕು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸದ್ದಾಗಿತ್ತು. ಚಿತ್ರದುರ್ಗಕ್ಕೆ ಆಗಮಿಸಿದ ನಾಗಸಾಧು, ಹೆಗ್ಗರೆ ಶಿವಲಿಂಗಕ್ಕೆ ಮಹಾಕುಂಭ ಸ್ನಾನ. ಹೌದು, ಇದೇ ನಾಗಸಾಧು ಧನಂಜಯ ಇದೀಗ ಹೆಗ್ಗರೆ ಗ್ರಾಮಕ್ಕೆ ಆಗಮಿಸಿದ್ದಾರೆ. ಹೆಗ್ಗರೆ ಗ್ರಾಮಸ್ಥರು ಪೂರ್ಣಕುಂಭ ಹೊತ್ತು ವಾದ್ಯಗಳೊಂದಿಗೆ ಧನಂಜಯ ನಾಗಸಾಧುಗೆ ಭರ್ಜರಿಯಾಗಿ ಸ್ವಾಗತ ಕೋರಿದ್ರು. ಬಳಿಕ ಧನಂಜಯ ನಾಗಸಾಧು ಶಿವಲಿಂಗಕ್ಕೆ ತ್ರಿವೇಣಿ ಸಂಗಮದಿಂದ ತಂದಿದ್ದ ಜಲಾಭಿಷೇಕ, ಕ್ಷೀರಾಭಿಷೇಕ, ಗಂಧಾಭಿಷೇಕ ಮಾಡಿ ವಿಶೇಷ ಪೂಜೆ ಸಲ್ಲಿಸಿದ್ರು. ಗ್ರಾಮಸ್ಥರಿಗೆ ಶಿವದೇಗುಲದ ಪುರಾಣ ಪವಾಡವನ್ನ ಗ್ರಾಮಸ್ಥರಿಗೆ ತಿಳಿಸಿದ್ರು. ಆಗಾಗ ಹೆಗ್ಗರೆ ಗ್ರಾಮಸ್ಥರಿಗೆ ಕಾಣದೆ ಪೂಜೆ ಮಾಡಿ ಹೋಗ್ತಿದ್ದ ನಾಗಸಾಧು ಬಂದಿದ್ದು ಜನರು ಫುಲ್ ಖುಷಿಯಾಗಿದ್ರು. ವೀರೇಶ್, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ನೋಡಿದ್ರಲ್ಲ ವೀಕ್ಷಕರೇ, ಪ್ರಯಾಗ್ರಾಜ್ನ ಮಹಾ ಕುಂಭಮೇಳದಲ್ಲಿ ರಿಪಬ್ಲಿಕ್ ಕನ್ನಡ ಡೇ 1 ನಿಂದ ಇಲ್ಲಿಯವರೆಗೂ ಕೂಡ ಮಹಾ ಕುಂಭಮೇಳದ ಮೆಗಾ ಕವರೇಜ್ ಅನ್ನ ಮಾಡ್ತಾ ಇಲ್ಲಿನ ವಿಶೇಷತೆಗಳ ಬಗ್ಗೆ, ವೈಶಿಷ್ಟ್ಯತೆಗಳ ಬಗ್ಗೆ, ನಾಗಸಾಧುಗಳ ಆ ಎಲ್ಲ ನಿಗೂಢ ರಹಸ್ಯದ ಬಗ್ಗೆ ನಿಮ್ಮ ಮುಂದೆ ತೆರೆದಿಡುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ